ನನ್ನ ಹೆಸರು ಪ್ರತಿಭಾ ನಾಯ್ಕ್ ಅಂತ. ನಾನು ಕುರಿಹುಂಡಿ ಶಾಲೆಗೆ ಬಂದು 9 ವರ್ಷ ಆಯಿತು. ನಮಸ್ಕಾರ, ನನ್ನ ಹೆಸರು ಪ್ರಕೃತಿ ಅಂತ. ನಾನು 8ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನ್ನ ಹೆಸರು ಮರಿಸ್ವಾಮಿ ಅಂತೇಳಿ. ಇಲ್ಲಿ ಕಳೆದ 10 ವರ್ಷಗಳಿಂದ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. TVS ಕಂಪನಿಯಿಂದ ಒಂದು ನಮಗೆ ಯೂನಿಟ್ ಕಟ್ಕೊಟ್ಟಿದ್ರು. ಅದು ಹೆಣ್ಮಕ್ಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಆದರೆ ಈಗ ಯೂತ್ ಫಾರ್ ಸೇವಾ ವತಿಯಿಂದ ಕಟ್ಟಿಸ್ಕೊಟ್ಟಿರುವಂಥ ನಮ್ಮ ಟಾಯ್ಲೆಟ್ ರೂಮು ತುಂಬ ಹೆಣ್ಮಕ್ಳಿಗಂತೂ ತುಂಬ ಉಪಯೋಗ ಆಗಿದೆ. ನಾವು ಶೌಚಾಲಯಕ್ಕೆ ಹೋಗೋಕ್ಕೆ ಭಯ ಪಟ್ಕೋತಿದ್ದೋ, ಯಾಕಂದ್ರೆ ಅಲ್ಲಿ ಕೀಟಗಳೆಲ್ಲ ಇರ್ತಿದ್ದೋ. ಆದರೆ ಇವಾಗ ಸುಮಾರು ಮಕ್ಕಳು ನಾವೆಲ್ಲ ಖುಷಿಯಿಂದ ಹೋಗಿ ಬರ್ತಿದ್ದೀವಿ. ನಾನು ಬಂದ ನಂತರ ಇಲ್ಲಿ ಒಂದು ಯೂನಿಟ್ ಶೌಚಾಲಯ ವ್ಯವಸ್ಥೆ ಇತ್ತು. 160-170 ಮಕ್ಕಳಿದ್ದು ಸಾಲ್ತಿರಲಿಲ್ಲ. ಆದ್ದರಿಂದ ನಾನು ಯೂತ್ ಫಾರ್ ಸೇವಾ ಕಂಪ್ನಿಯವರು ಹಾಗೂ ಟೆಕ್ಸಸ್ ಇನ್ಸ್ಟ್ರೂಮೆಂಟ್ ಕಂಪ್ನಿಯವ್ರನ್ನ ನಾವು ಮನವಿ ಮಾಡಿಕೊಂಡಾಗ ಇದನ್ನು ನೋಡಿ ಮಕ್ಕಳಿಗೆ ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಶಾಲೆಗೆ ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಹಾಗೂ ಶಿಕ್ಷಕರಿಗೆ ಪ್ರತ್ಯೇಕವಾಗಿ ಶೌಚಾಲಯ ವ್ಯವಸ್ಥೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಯೂತ್ ಫಾರ್ ಸೇವಾ ಮತ್ತು ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ ಕಡೆಯಿಂದ ನಮ್ಗೆ ಟಾಯ್ಲೆಟ್ ರೂಮನ್ನು ಕಟ್ಸ್ಕೊಟ್ಟಿದ್ದಾರೆ. ಅವರಿಂದ ತುಂಬ ಉಪಯೋಗ ಆಗ್ತಿದೆ. ಅವ್ರಿಗೆ ತುಂಬ ಧನ್ಯವಾದಗಳು. ಈ ವ್ಯವಸ್ಥೆಯಲ್ಲಿ ಏಕಕಾಲದಲ್ಲಿ 10ರಿಂದ 15 ಮಕ್ಕಳು ಏಕಕಾಲದಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಇದೆ. ಆದ್ದರಿಂದ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟಂತಹ ಕಂಪ್ನಿಯವ್ರೆಲ್ರಿಗೂ ಸಹ ಸೇವಾ ಸಂಸ್ಥೆಗೂ ಸಹ ನಮ್ಮ ಶಾಲೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವ್ರಿಗೆ ಮನೆಯಲ್ಲಿ ಕೂಡ ಆ ವ್ಯವಸ್ಥೆ ಇರಲ್ಲ. ಆ ವ್ಯವಸ್ಥೆಯನ್ನು ಈ ಕಂಪನಿ ಕಟ್ಕೊಟ್ಟಿದೆ ಅವರಿಗೆ. ಅದಕ್ಕಾಗಿ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ.